ಎಸ್ ನಮಸ್ಕಾರ ಫ್ರೆಂಡ್ಸ್, ಎಲ್ರು ಚೆನ್ನಾಗಿದ್ರ ಅನ್ಕೋತೀನಿ. ಲೇಟೆಸ್ಟ್ ನ್ಯೂಸ್ ಗುರು, ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಗುರು, ಡಿ ಬಾಸ್ ಟ್ರೆಂಡ್. ಎಲ್ಲಿ ನೋಡಿದ್ರು ಬರೇ ಡಿ ಬಾಸ್ ಡಿ ಬಾಸ್ ಡಿ ಬಾಸ್. ಯಾಕಂದ್ರೆ ಡಿ ಬಾಸ್ ಅಷ್ಟನ್ನ ಯಾರ ತುಯಕ್ ನೋಡ್ತಾರಲ್ಲ ಅವ್ರು ಇನ್ನೂ ಡಬಲ್ ಅನ್ನ ಬೆಳ್ಕೊತಾ ಹೋಗ್ತಾ ಇದಾರೆ. ಯಾಕಂದ್ರೆ ಫ್ಯಾನ್ಸ್ ಯಾವತ್ತೂ ಕಡಿಮೆ ಆಗಲ್ಲ ಫ್ರೆಂಡ್ಸ್. ಅವ್ರಿಗಿರೋರೆಲ್ಲ ಬರೀ ಡೈ ಹಾರ್ಡ್ ಫ್ಯಾನ್ಸ್ ಗಳ. ಜೀವ ಬೇಕಾದ್ರೂ ಕೊಡೋ ರೇಂಜ್ ಗವ್ರೆ ಡಿ ಬಾಸ್ಗೆ. ಇವಾಗ ಡಿ ಬಾಸ್ ಅವ್ರನ್ನ ಹೈವಾಣ ಎಮ್ಮೆ ತರ ಇದ್ದಾನೆ, ದನ ತರ ಇದ್ದಾನೆ ಅಂತ, ಏನು ಪೊರ್ಕಿ ತರ ಇದ್ದಾನೆ ಅಂತ ಹೇಳ್ತಾ ಇದ್ದಲ್ಲ ಅಜಿತ್ ಹನುಮಕ್ನವರು, ಇವಾಗ ಹನಿ ಟ್ರ್ಯಾಪ್ ಮಾಡಿ ಇನ್ನೊಬ್ಬರನ್ನ ಅವರ ವೈಯಕ್ತಿಕ ಕಾರಣಗಳನ್ನ ಯಾವ ರೀತಿ ಬಯಲು ಮಾಡ್ತಾ ಇದಲ್ಲ, ಇವಾಗ ಅವ್ರಿಗೂ ಕೂಡ ನ್ಯೂಸ್ ಚಾನೆಲ್ಗಳು ಕೂಡ ಹನಿ ಟ್ರ್ಯಾಪ್ ಮಾಡೋರು ಕೆಲವೊಂದು ಜನ ಇದ್ದಾರೆ ನಮ್ಮಲ್ಲಿ. ಯಾಕಂದ್ರೆ ಪ್ರತಿಷ್ಠಿತ ವ್ಯಕ್ತಿಗಳದೆಲ್ಲ ಏನೇನೋ ಹನಿ ಟ್ರ್ಯಾಪ್ ಮಾಡಿ ಇವರೆಲ್ಲ ಬಾಯಿ ಬಂದ ರೀತಿ ನ್ಯೂಸ್ ಮಾಡಿ ಇವ್ರು TRP ಗೋಸ್ಕರ ಗಿಟ್ಟಿಸ್ಕೊತಾರಲ್ಲ. ಅದೇ ರೀತಿ ಇವಾಗ ಅಜಿತ್ ಹನುಮಕ್ನವರ್ ಇವಾಗ ಲೇಟೆಸ್ಟ್ ಆಗಿ ವಿಡಿಯೋ ಹರಿದಾಡ್ತಾ ಇರ್ಬೋದು, ನೀವೆಲ್ಲ ನೋಡಿರ್ಬೋದು ಅನ್ಕೋತೀನಿ. ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಕುಡಿದು ಬಿಟ್ಟು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾವನೆ, ಆ ಕಡೆ ಈ ಕಡೆ ಹೋದಾಡ್ತಾವನೆ. ಅಲ್ಲ ಗುರು, ಇವಾಗಿನ ರೂಲ್ಸ್ ರೆಗ್ಯುಲೇಷನ್ಸ್ ಗೊತ್ತು ಜನಕ್ಕೆ. ಡ್ರಿಂಕ್ ಅಂಡ್ ಡ್ರೈವ್ ಕಾನೂನು ಅಪರಾಧ ಅಂತ. ಇವು ಏಷ್ಯಾ ನೆಟ್ ಸುವರ್ಣ ಗ್ರೇಟ್ ಜರ್ನಲಿಸ್ಟ್ ಅನ್ಕೊಂಡ್ಬಿಟ್ಟವ್ರೆ. ಇವಾಗ ಗೊತ್ತಾಗಿರ್ಬೇಕು ಅನ್ಕೋತೀನಿ ಜನಕ್ಕೆ. ಇವನೇನ್ ಜರ್ನಲಿಸ್ಟ್ ಯಾವ ಲಿಸ್ಟ್ ಗೊತ್ತಿಲ್ಲ, ಒಟ್ನಲ್ಲಿ ಪೊಲೀಸ್ ಲಿಸ್ಟ್ ಅಲ್ಲಿ ಮಾತ್ರ ಹೋಗ್ತಾರೆ ಇಂಥವ್ರು ಗ್ಯಾರಂಟಿ. ಇನ್ನೊಬ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ತಮ್ಮ ಲೈಫ್ ಅಲ್ಲಿ ಎಷ್ಟು ಕರೆಕ್ಟ್ ಆಗಿದಾರೆ ಅಂತ ತಿಳ್ಕೋಬೇಕು ಫಸ್ಟ್. ಆ ಬಳಿಕ ಇನ್ನೊಬ್ರಿಗೆ ಮಾತಾಡ್ಬೇಕು. ಇವನು ಬಾಯಿಗೆ ಬಂದಂದ ರೀತಿ ಮಾತಾಡ್ತಾನೆ. ಇವಾಗ ತಾವೇ ನ್ಯೂಸ್ ಆಗ್ಬಿಟ್ಟವ್ರೆ. ಏನ್ ಮಾಡ್ತಾರೆ ಹೇಳಿ ಜನ. ಏನೇನ್ ಬಾಯಿ ಬಂದಂತ ರೀತಿ ನ್ಯೂಸ್ ಮಾಡ್ತಾ ಹೋಗ್ತಾನೆ. ಅಲ್ಲ ಗುರು, ಯಾರೋ ಹೆಣ್ಮಗ ಕರ್ಕೊಂಡು, ಅವ್ರು ಮೋಸ್ಟ್ಲಿ ಯಾರೋ ಜರ್ನಲಿಸ್ಟ್ ಅನ್ಕೋತೀನಿ, ಇವ್ರ ಜೊತೆ ಇದ್ದವ್ರೆಲ್ಲ. ಅವ್ರನ್ನ ಕರ್ಕೊಂಡು ಡ್ರಿಂಕ್ ಅಂಡ್ ಡ್ರೈವ್, ಅದು ಆ ಕಡೆ ಈ ಕಡೆ ಓಲಾಡ್ತಾವನೆ. ಸೈಡ್ ಏನಾದ್ರು ಬಿದ್ದಿದ್ರೆ ಯಾರೋ ಕಾರ್ ಕಡೆ ಪುಣ್ಯಾತ್ಮ ಇವ್ ನೋಡಿಸ್ಲೋ ಹೊಡೆದವನು ಅನ್ಸುತ್ತ. ಇಲ್ಲ ಬಿದ್ದಿದ್ರೆ ಇವಂದು ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಬರ್ತಾ ಇತ್ತು. ಏನ್ ಮಾಡ್ತೀರಾ ಹೇಳಿ. ಇಂಥ ಜರ್ನಲಿಸ್ಟ್, ಗ್ರೇಟ್ ಜರ್ನಲಿಸ್ಟ್ ಗಳ ಈ ರೇಂಜ್ ಮಾಡಿದ್ರೆ ನಮ್ ಜನ ಕೆಲವೊಂದಿಷ್ಟು ಅವರು ನ್ಯೂಸ್ ಗಳು ಹೇಳೋದೆಲ್ಲ ನಿಜ ಅಂತ ಅನ್ಕೊಂಡ್ಬಿಡ್ತಾರೆ ಕೆಲವೊಂದಿಷ್ಟುಗಳು ಜನಗಳು. ಬಟ್ ಇವರು ನಿಜವಾದ ರೂಪ ಏನಂತ ಗೊತ್ತಾದ್ರೆ, ಥ್ಯಾಂಕ್ ಯು ಸೋ ಮಚ್ ಸರ್. TV14 ನ್ಯೂಸ್ ಚಾನಲ್, ಯೂಟ್ಯೂಬ್ ಚಾನಲ್ ಸರ್ ಅವರು ಇದಕ್ಕಿಂತಲೂ ಮಸ್ತಾಗಿ ಹೇಳೋರೆ. ಅಜಿತ್ ಹನುಮಕ್ನವರ ಅವರ ಏನೇನೇನೇನೋ ವೈಯಕ್ತಿಕ ವಿಚಾರಗಳು ಅದೆಲ್ಲ ಬೇಡ, ಆದ್ರೆ ಒಬ್ಬ ಜರ್ನಲಿಸ್ಟ್ ಆದವ್ರು ಅವ್ರು ಯಾವ ರೀತಿ ಇರ್ಬೇಕು ಅಂತ ಕರೆಕ್ಟ್ ಆಗಿ ಹೇಳೋರೆ. ಇವ್ರನ್ನೂ ಹನಿ ಟ್ರ್ಯಾಪ್ ಮಾಡೋರೆ ನಮ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಂಥವ್ರೆಲ್ಲ ಬುದ್ಧಿ ಕಲಿಸ್ಬೇಕು ಇಂಥವ್ರಿಗೂ. ಇವ್ರು ಯಾರ್ಯಾರು ಏನೇನೇನೋ ಬಾಯಿಗೆ ಬಂದಿದ್ದಲ್ಲ ನ್ಯೂಸ್ ಮಾಡ್ತಾ ಏನೇನೆಲ್ಲ ಮಾತಾಡ್ತಾರಲ್ಲ, ಇಂಥವ್ರಿಗೆ ಒಂದು ಪಾಠ ಕಲಿಸ್ಬೇಕು. ಎಸ್, ಥ್ಯಾಂಕ್ ಯು ಸರ್. ಈಗ ಅಜಿತ್ ಹನುಮಕ್ನವ್ರಿಗೆ ಹೇಳ್ತಾನೆ ಕೂತು, ಇಲ್ಲಪ್ಪ ಅದು ಎಡಿಟ್ ಅಂತ ಹೇಳ್ತಾನೆ ಕುತ್ಕೊಂಡು. ಅದನ್ನೆಲ್ಲ ಜನ ನಂಬ್ಬೇಕು. ಒಳ್ಳೆ ಏನ್ ಜನ ಗುರು, ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಎಲ್ಲ ಗೊತ್ತು ಜನಕ್ಕೆ. ನ್ಯೂಸ್ ಚಾನಲ್ಗಳೆಲ್ಲ ಹೇಳೋದಲ್ಲ, ಇವರೆಲ್ಲ ಜನಕ್ಕೆಲ್ಲ ಯಾವ ರೇಂಜ್ ಕಾಣ್ತಾವ್ರೆ ಅಂದ್ರೆ ಒಂಥರ ಕಾಮಿಡಿ ಪೀಸ್ ತರ ಆಗ್ಬಿಟ್ಟವ್ರೆ ನ್ಯೂಸ್ ಚಾನಲ್ಗಳೆಲ್ಲ. ನಿಜವಾದ ಜರ್ನಲಿಸ್ಟ್ ಅನ್ನೋದು ಹೋಗಿದ್ ಬಿಡುಗರು. ಎಲ್ಲ TRP ಬರೋ ದುಡ್ಡಿಗೋಸ್ಕರ. ಆದ್ರೂ ಎಸ್, ಇವಾಗ ಡಿ ಬಾಸ್ ಫ್ಯಾನ್ಸ್ ಗೆಲ್ಲ ಸರಿಯಾಗಿ ಸಿಕ್ಕವ್ರೆ ಅಜಿತ್ ಹನುಮಕ್ನವ್ರು. ಎಮ್ಮೆ ತರ ಹೇಳ್ತಾ ಇದಾರಲ್ಲ, ದನ ತರ. ಇವಾಗ ತಾನೇ ಹಂದಿ ತರ ಹೋಗಿ ಕೋಚಲ್ಲಿ ಬಿದ್ದು ನ್ಯೂಸ್ ಆಗವಣೆ. ಎಸ್, ಥ್ಯಾಂಕ್ ಯು ಫ್ರೆಂಡ್ಸ್. ಡಿ ಬಾಸ್ ಫ್ಯಾನ್ಸ್ ಯಾರು ದಯವಿಟ್ಟು ಸಪೋರ್ಟ್ ಮಾಡಿ, ದಯವಿಟ್ಟು. ಥ್ಯಾಂಕ್ ಯು.